ತೇಜಸ್ವಿನಿ ಗೌಡ ಮಾತಾಡ್ತಿರೋದು. ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನೂ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದರೆ ಏನಕ್ಕೆ ನನ್ನ ಇನ್ಸ್ಪೆಕ್ಟ್ರು ಅಂತೀಯಾ, ನಾನು ನಿನ್ನ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 ಆರ್ ಟಿ ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ಕೆ ಹೋದಾಗ ಅಲ್ಲಿ ಬಿ ಪಿ ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡೋಕೆ ಹೋದರೆ ನನ್ನ ಹೆಂಡ್ತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ಮ ಜೊತೆ ಏಕಾಂತವಾಗಿ ಇರಬೇಕು ಅಂತಾನೆ. ಆವಾಗಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ದರು. ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವು ಇಲ್ಲ, ನಾನು ಈ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಅಂದರು. ನಾನು ಸ್ಟ್ರೈಟ್ ಹೋಗಿ TV9 ಕೂತ್ಕೊತೀನಿ. ಆವಾಗ ಶಂಕರ್ ಬಿದ್ರೆ ಅವರೇ ಲೈನಿಗೆ ಬರ್ತಾರೆ. ಏನಿದು ಇಷ್ಟು ಚಿಕ್ಕ ಇಶ್ಯೂ, ಇಷ್ಟು ದೊಡ್ಡದು ಮಾಡ್ತಿದ್ದೀರಾ, ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್, ಈಸಿಯಾಗಿ ತೊಗೊಬೇಕು ಅಂತಾರೆ. ನನ್ನ ಜೊತೆ ಪ್ರಮೀಳಾ ನೈಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಅವಾಗ ನಾನೇ ಬೋಲ್ಡಾಗಿ ಮಾತಾಡ್ತೀನಿ, ಏನು ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್, ಈಸಿಯಾಗಿ ತೊಗೊಬೇಕಾ ಅಂತೀನಿ. ಅವರು ಒಂದು ಕಮಿಷನರ್ ಆಗಿ ಹಂಗೆ ಮಾತಾಡ್ತಾರೆ. ಹೌದು, ಇದೆಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟೋ ರೇಪ್ ನಡೆಯುತ್ತೆ, ಇದು ಎಲ್ಲ ಈಸಿಯಾಗಿ ತೊಗೊಬೇಕು ಅಂತಾರೆ. ಸರ್ ನೀವು ಒಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ಥರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತೊಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದೋ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರಲಿ, ಬಿ ಪಿ ಪ್ರಸಾದ್ ಅಂತೀನಿ. ಶಂಕರ್ ಬಿದ್ರವರು ಇಲ್ಲ, ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ಟೇಬಲ್ ಹೊಡ್ಕೊಂಡು ಹೇಳ್ತೀನಿ, ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊಂತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಇವರು ಇರ್ತಾರೆ ಇನ್ಸ್ಪೆಕ್ಟ್ರು ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ ನನ್ನ. 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರು ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಆವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದ್ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದ್ರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ಇನ್ನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತ ಅಂದರು ಇನ್ಸ್ಪೆಕ್ಟ್ರು. ನಾನು ಅದನ್ನಲ್ಲೇ ಬಾಯಿ ಮುಚ್ಚಿದೆ, ಯಾಕೆಂದರೆ ನನ್ನ ಮಕ್ಕಳೇ ನನ್ನ ಜೀವನ. ಅಲ್ಲಿಗೆ ನಿಲ್ಲಿಸಿದೆ ಸರ್. ತಿರ್ಗಾ ಇವಾಗ ಕೋಣಗುಂಟೆಗೆ ಬಂದಿದ್ದಾರೆ. ಡೈಲಿ ಫೋನು, ನಿಮ್ಮ ಮನೆಗೆ ಬರ್ತೀನಿ. ಏನು ಸರ್, ಒಂದು 3 ಮಂತ್ಸಿಂದ ಫೋನ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಮೆಸೇಜ್ ಮಾಡ್ತಾನೆ ಇದ್ದಾರೆ. ಯಾಕೆ ಫೋನ್ ಮಾಡಲ್ಲ? ನಿಮಗೆ ರೆಕಾರ್ಡ್ ಕಳಿಸಿರ್ತಾರೆ ನಮ್ಮ ಅಡ್ವೊಕೇಟ್ ಅವರು. ಯಾಕೆ ಫೋನ್ ಮಾಡಲ್ಲ, ಯಾಕೆ ಮೆಸೇಜ್ ಮಾಡಲ್ಲ? ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ, ನಾನು ಚಿಕನ್ ಮಾಡ್ತೀನಿ, ನಾನೇ ನಿಂಗೆ ತಿನ್ನಿಸ್ತೀನಿ. ಏನು ಸರ್, ಏನಕ್ಕೆ ಸರ್ ಅವ್ರು ತಿನ್ಸ್ಬೇಕು ನನಗೆ? ಈಗ ನಾವು ಏನೂ ತಪ್ಪು ಮಾಡಿರಲಿಲ್ಲ ಅವತ್ತು. ಪ್ರಥಮ ಕೇಸಲ್ಲಿ ಅದು ಸುಳ್ಳು ಕೇಸ್ ಹಾಕಿದ್ರು, ಅದಾಯಿತು. ತಿರ್ಗಾ ಇವಾಗ ರಘು ಕೇಸಲ್ಲಿ ಏನಿಲ್ಲ, ನನ್ನ ಮಕ್ಕಳನ್ನ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಿದ್ದಕ್ಕೆ ಮಂಡ್ಯಲ್ಲಿ ಪೊಲೀಸ್ಗೆ ಅಡ್ಡಿ ಪಡಿಸಿದ್ರು ಅಂದ್ಬಿಟ್ಟು ಅಲ್ಲೊಂದು ಸುಳ್ಳು ಕೇಸ್ ಹಾಕಿದ್ರು. ತಿರ್ಗಾ ಕೋಕ್ ಆ್ಯಕ್ಟಲ್ಲಿ ರಘುಗೆ ಶೆಲ್ಟರ್ ಕೊಟ್ಟೆ ಅಂತ. ರಘುಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ಕೇಸ್ಗೂ. ರಘು ಇನ್ನೋಸೆಂಟು, ರಘುಗೂ ಇದಕ್ಕೂ ಸಂಬಂಧ ಇಲ್ಲ. ರಘು ನನ್ನ ಮೇಲೂ ಈ ಥರ ಸುಳ್ಳು ಕೇಸ್ಗಳು ಹಾಕಿದ್ರು, ನೀನು ಡಿಫೆಂಡ್ ಮಾಡ್ಕೊ, ನೀನು ಸ್ಟ್ಯಾಂಡ್ ತಗೋ ಅಂತ ನಾನು ಹೆಲ್ಪ್ ಮಾಡಿದ್ದು ನಿಜ ರಘುಗೆ. ರಘು ತುಂಬ ಇನ್ನೋಸೆಂಟು. ಸುಮ್ಮನೆ ಕೋಕ್ ಆ್ಯಕ್ಟ್ ಹಾಕಿ ಒಳಗೆ ಕೂಡಿಸಿದಾರಲ್ಲ. ಈಗ ಇಂಥವ್ರಿಗೆ ಏನು ಮಾಡ್ತೀರಾ? ಈಗ ಇವಾಗ ಈ ಕೇಸ್ ಪಾಪಣ್ಣ ಅವರು ನಿಮ್ಗೆ ಅರೇಂಜ್ ಮಾಡ್ತಿದಾರೆ ಅಂತ ನಿಮ್ಮ ಆರೋಪ. ಇವಾಗ ಕಂಪ್ಲೇಂಟ್ ಕೊಟ್ರಿ, ಪರ್ಟಿಕ್ಯುಲರ್ ಈ ಕೇಸ್ ಬಗ್ಗೆ ಮಾತ್ರ ಮಾತಾಡಿ. ಸರಿ ಸರ್, ಅಲ್ಲ ನಾನು ಈಗ ನಮ್ಗೆ ಆ ಥರ ಅರೇಂಜ್ ಮಾಡಿ ಕೋಕ್ ಆ್ಯಕ್ಟ್ ಹಾಕಿ ನಮ್ಮನ್ನು ಒಳಗೆ ಕಳಿಸ್ರಲ್ಲ, ಈಗ ಪಾಪಣ್ಣಂಗೆ ನೀವೇನು ಮಾಡ್ತೀರಾ? ನೀವು ಹೇಳಿ ಸರ್. ನನಗೆ ಕಮಿಷನರ್ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ಕಂಪ್ಲೇಂಟು. ಕಮಿಷನರ್ನ ಭೇಟಿ ಮಾಡಿಲ್ಲ, ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರೂ ಇಲ್ಲ ಮನೇಲಿ ಬರಲ್ಲ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂದ್ರೆ? ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ, ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರು? ಅವ್ರು ಕೊಡ್ತಾ ಇರೋದು ಜನ, ದುಡ್ಡು ಕೊಡ್ತಾ ಇರೋದು ಜನಗಳ ತೆರಿಗೆಲಿ ಇವರೆಲ್ಲ ಕೆಲಸ ಮಾಡ್ತಾ ಇರೋದು. ಇವ್ರಿಗೆ ಗೌರ್ಮೆಂಟಿಂದ ಮೊಬೈಲ್ ಫೋನ್ ಕೊಡೋದು, ಕನೆಕ್ಷನ್ಸ್ ಕೊಡೋದು, ಜನಗಳ ಸಂಪರ್ಕ ಇಟ್ಕೊಳ್ಳಿ ಅಂತ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಅಲ್ಲ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತಲ್ಲ.
ಯು ಆರ್ ಸೆಕ್ಸಿ ಅಂತ ಮೆಸೇಜ್ ಮಾಡಬೇಕಲ್ಲ. ಈಗ ದೂರು ಕೊಟ್ರಾ ಸರ್? ದೂರು ಕೊಟ್ಟಿದ್ದೀವಿ. ತಮ್ಮ ಹೆಸರು? ನರೇಶ್.